ನಿಮ್ಮನ್ನು ಯಾರಲ್ಲಿ ಒಲಿಸ್ತಾನೆ ಅದು ನಿಮಗೆ, ಅಥವಾ ಉಳಿದವರನ್ನು ಯಾರನ್ನು ಆರಿಸ್ತಾನೆ ಅದು ನಿಮಗೆ ತಿಳಿದಂತಹ ವಿಚಾರ. ಹೆಣ್ಣಿನ ಮನಸ್ಸಿನಲ್ಲಿ ಏನು ಅಂತ ತಿಳ್ಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅದಕ್ಕೆ ತಿಳಿದವರು ಹೇಳಿದ್ರು, ನೀರಿನಲ್ಲಿರುವಂತಹ ಮೀನಿನ ಪಾದವನ್ನಾದರೂ ಕಂಡುಕೊಳ್ಬಹುದು, ಆದರೆ ಹೆಣ್ಣಿನ ಮನಸ್ಸಲ್ಲಿರುವಂತಹದ್ದನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಒಂದು ಮಾಡೋಣ, ಸದ್ಯಕ್ಕೆ ಕ್ಷೀರಾಬ್ದಿಯಲ್ಲಿ ಹುಟ್ಟಿದಂತಹ ಕ್ಷೀರ ಸಮುದ್ರದಲ್ಲಿ ಕ್ಷೀರಾಬ್ದಿ ತನೆ ಯಾರಿಗೆ ವಧುವಾಗು ಎಂಬ ಹಾಗೆ ಅವರನ್ನೇ ಕೇಳಿಕೊಂಡ್ರೆ ಅಲ್ಲಿಗೊಂದು ಸಮಾಪ್ತಿ ಆಗ್ತದೆ ಈ ಪ್ರಕರಣ. ಅದಕ್ಕೋಸ್ಕರವೇ ಸ್ವಯಂವರ, ಲಕ್ಷ್ಮಿ ಸ್ವಯಂವರ ಎನ್ನುವಂಥದ್ದೇ ನಡೆಸಬರುವಂಥದ್ದು. ಯಾಕೆಂದ್ರೆ ಲಕ್ಷ್ಯ ಯಾರ ತಳುಕು ಎನ್ನುವಂಥದ್ದನ್ನು ಕಂಡುಕೊಂಡಾಗ ಅವಳು ಲಕ್ಷ್ಮಿ ಎನ್ನುವಂಥದ್ದು ಸ್ಥಿರವಾಗುತ್ತದೆ ಎನ್ನುವಂತಹ ಉದ್ದೇಶದಿಂದ ಲಕ್ಷ್ಮಿ ಸ್ವಯಂವರ ಅಂತ ಏರ್ಪಾಡು ಮಾಡೋಣ ಅಂತೇನೆ. ಅದಕ್ಕೋಸ್ಕರ ವರ್ಣಮಾಲಿಕೆಯನ್ನು ಆಕೆಗೆ ಕೊಡ್ತಾ ಇದ್ದೇನೆ. ಆಕೆಯ ಮನಸ್ಸಲ್ಲಿ ಯಾರುಂಟು ಅವರನ್ನು ವರಿಸಿದ್ರೆ ನಿಮಗೂ ಸಮಾಧಾನ, ನಿಮ್ಮನ್ನೇ ವರಿಸಿದ್ರೆ ಅಥವಾ ಯೋಗ್ಯತೆ ಅದು ಗೊತ್ತಾಗ್ತದೆ. ದೇವರು ಹೇಳಿದ ಹಾಗೆ ನಿಮ್ಮನ್ನು ಮಾಡಲಿ ನಮ್ಮನ್ನು ವರಿಸಲಿ ನನ್ನನ್ನೇನು ಓಡಲಿ ನನ್ನನ್ನೇ ನಮ್ಮನ್ನು ಬೇರೆ ನನಗೆ ಬೇಕಾವಳು ಅವಳು ಅವಳು ನನಗೆ ಹಾಗಲ್ಲ, ಅವಳು ನನ್ನನ್ನೇ ವಹಿಸುವ ಹಾಗೆ ಒಂದೊಂದಕ್ಕೆ ದೇವರಿಗೆ ಅನುಗ್ರಹಿಸಿದ್ದಾರೆ. ನಾನು ದೇವರಿಗೆ ಹರಕೆ ಕೊಡ್ತೇನೆ. 1,000 ದೇವರಿಗ ಹೌದು. ಇಲ್ಲ 1,000 ಅದು ಈಗ ನಡೆಯುವುದಿಲ್ಲ. 1,000 ಕೋಣಗಳನ್ನು ಕೋಣ ಕೊಡ್ತಾನಂತೆಲ್ಲ ಜಾಗ್ರತೆ ಮಾಡಿ ಕೋಣ ಗುಟ್ಟೆಗೆ ಬಿಡಬೇಕು. ಇವಾಗ ಕತ್ತುಕೊಂಡು ಹೋಗ್ತಾನೆ. ಕತ್ತುಕೊಂಡು ಹೋಗುದಲ್ಲ, ನಾನು ಯಜಮಾನನಿಂದ ಕೇಳಿ ನಾವು ಕೊಡ್ತೇನೆ. ನನಗೆ ದಿಕ್ಕಿತು ಅಂತೇಳಿ ಆದ್ರೆ ಗಣಪತಿಗೆ ತೆಂಗಿನಕಾಯಿ ಯಜಮಾನಲ್ಲ ನಿನ್ನೆಯಿಂದ ಬೇಕಾದಷ್ಟು ತಗೊಂಡು ಹೋಗಿ ಅವನ್ನು ತೆಂಗಿನಕಾಯಿ ಇವನದು ಮತ್ತೊಂದು ನಾನು ಹೊರಕ್ಕೆ ಬೇರೆ ಯಾವ ದೇವಿಗೂ ಹೇಳುವುದಲ್ಲ. ಅದೇ ದೇವಿಗೆ ಅದು ದೇವಿಯ ಈ ದೇವಿ ನನ್ನನ್ನು ವರಿಸಿದ್ರೆ ಅವಳು ಸಿಕ್ಕಿದ್ದು ಸಮುದ್ರದಲ್ಲಿ.
ಪ್ರತಿ ವರ್ಷ ಸಮುದ್ರಯಾನ ಮಾಡಿಸ್ತೇನೆ. ಏನು ಮಾಡ್ತೀಯ? ನಾನು ಮಹಾಗಣಪತಿ ದೇವರಿಗೆ ಒಂದು ನಿತ್ಯೆಯಿಂದ ಕೈ ಮುಗಿದು ಅನಕ್ಕಿ ಹೇಳು ಇದು ಪಂಚಕಜ್ಜಾಯ ಉಂಟಲ್ಲ ಅವನಕ್ಕಿ ಬೆಣ್ಣ ಬಾಕಿ ಜನ ಸಾಮಾನ್ಯಗಳನ್ನು ಹಾಕಿ ಅದನ್ನು ಚೆನ್ನಾಗಿ ಕಾಳಜಿ ಮಾಡುವುದ ಯಾವ ಕೈ ಯಾವ ಕೈ ಏನು ಎಡದ ಕೈಯಲ್ಲ ಹೌದು ಬಲದ ಕೈಯಲ್ಲಿ ಮನದ ಕೈಯಲ್ಲಿ ನಾನು ಅಲ್ಲಿ ಇಲ್ಲಿ ನೋಡಿ ಅಭಿನಯ ಎಲ್ಲವನ್ನು ದೇವರಿಗೆ ಇಟ್ಟು ಆಮೇಲೆ ನಾನೇ ತಿಂದು ಅದೇ ಪ್ರಸಾದ ದೇವರು ತಿಂತಾನೆ ದೇವರಿಗೆ ಕೊಡ್ಲಿಕ್ಕೆ ನೋಡ್ಲಿಕ್ಕೆ ಮಾತ್ರ. ಹಾಗಾಗಿ ಮಹಾಗಣಪತಿ ನನಗೆ ಅವರನ್ನು ಒದಗಿಸಿಕೊಡ್ತಾನೆ. ಸಭೆಯ ಸುರರ ಸುರದಿಯ ಬಂದು ಕಂಡಳು ಸಭೆಯ ಸಭೆಯ ಬಂದು ಕಡಲು ಸಭೆಯ ಸುರರ ಸುರದಿಯ ಬಂದು ಕಡಲು ಸಭೆಯ ಸುರರ ಸುರದಿಯ ಕಡಲು ಸಭೆಯ ಸಭೆಯ ಮುಂದೆ ದೀಪ ಹಿಂದುದ ಮುಂದೆ ದೀಪ ಹಿಂದುದ ಅರವಿಂದ ಭವ ದೇವೀಂದ್ರ ಅರವಿಂದ ಭವ ದೇವೀಂದ್ರ ಸುಮನ ಸಕಲ ಪರಮಾನಂದ ಸಭೆಯ ಸುರರ ಸುರದಿಯ ಸಭೆಯ ಮುಂದೆ
ಬಂದು ಕಂಡಳು ಸಭೆಯ ಮುಂದೆ ಬಂದು ಬಂದು ಕಂಡಳು ಸಭೆಯ ಈಗಲೀಗ ಹುಟ್ಟಿಕೊಂಡವನಾಗಿದ್ದೇನೆ. ಆದರೆ ಕಣ್ಣ ಮುಂದೆ ಕಾಣಿಸಿಕೊಳ್ಳುತ್ತಾ ಇದೆ ಎಂತಹ ಮಹತ್ವದಂತಹ ಸಭೆ ಇದು. ಅಬ್ಬಬ್ಬ, ಇಷ್ಟೊಂದು ಜನರಲ್ಲಿ ಸೇರಿಕೊಂಡಿದ್ದಾರಲ್ಲ. ಸಮುದ್ರದ ತಡಿಯಲ್ಲಿ ಈ ಪರಿಯ ಜನರು. ಆಹಾ, ಮಾತ್ರವೇ ಅಲ್ಲ, ನನ್ನನ್ನು ಗೌರವಪೂರ್ವಕವಾಗಿ ಆದರಿಸಿದ್ದಾರೆ, ಗೌರವಿಸಿದ್ದಾರೆ, ಶೃಂಗರಿಸಿದ್ದಾರೆ. ಅದು ಲಕ್ಷಣ ರಕ್ಷಿತೆಯಾಗಿರುವಂತಹ ನನ್ನನ್ನು ಲಕ್ಷ್ಮಿ ಎನ್ನುವ ಹಾಗೆ ಹೆಸರಿಸಿದ್ದು ಮಾತ್ರವೇ ಅಲ್ಲ, ಸುರನಾರಿಯರು ಬೇಕಾದಂತಹ ರೀತಿಯಲ್ಲಿ ಆಭರಣಾದಿಗಳಿಂದ, ವಿಶ್ವಕರ್ಮನೆ ಕೊಟ್ಟಿರುವಂತಹ ಆಭರಣಗಳಿಂದ ನನ್ನನ್ನು ಶೃಂಗರಿಸಿದರು. ಅದು ಆ ಶಾರದಾ ದೇವಿ ನನ್ನ ತೋಳಿಗೆ ಬೇಕಾದಂತಹ ಮಂಗಳ ಮಾಲಿಕೆಯನ್ನು ತೊಡಿಸಿದ್ದಾಳೆ. ಗೌರಿ ದೇವಿಯು ನನ್ನ ಕೈಗೆ ಕಂಕಣವನ್ನು ತೊಡಿಸಿದ್ದಾಳೆ. ಕಾಮಧೇನುವಿನ ಹಾಲಿನಿಂದ ಬೇಕಾದಂತಹ ರೀತಿಯಲ್ಲಿ ಅಭಿಷೇಕವನ್ನು ನನಗೆ ಮಾಡಿಸಿದ್ದಾರೆ. ಮಂಗಳ ಸ್ನಾನದಿಂದಲಾಗಿ ಪರಿಪೂತಳಾಗಿರುವಂತಹ ನಾನು ಈ ಸಭೆಗೆ ಬರುತ್ತಿರುವಂತಹ ಹೊತ್ತಿನಲ್ಲಿ ನನ್ನ ಕೈಗೆ ಈ ವರುಣಮಾಲಿಕೆಯನ್ನೇ ಕೊಟ್ಟರಲ್ಲ. ನನಗೆ ಬೇಕಾದಂತಹ ವರವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ಸ್ವಾತಂತ್ರ್ಯವನ್ನು ನನಗೆ ಕೊಟ್ಟಿದ್ದಾರೆ. ಎಂತಹ ಸೌಭಾಗ್ಯವಿದು! ಹಾಗಾದರೆ ಹೆಣ್ಣು ಅಬಲೆಯಲ್ಲ, ತನಗೆ ಬೇಕಾದಂತಹ ವರನನ್ನು ಆರಿಸಿಕೊಳ್ಳುವಂತಹ ಸ್ವಾತಂತ್ರ್ಯ ಅವಳಿಗೆ ಯಾವ ಕಾಲಕ್ಕೂ ಇದೆಯಲ್ಲ. ಆದರೊಂದಿದೆ ಈ ಲಕ್ಷ್ಮಿಯನ್ನು ಹೊಂದುವಂತಹ ಆಸೆ ಅನೇಕರಿಗಿರಬಹುದು, ಲಕ್ಷ್ಮೀಪತಿಯಾಗುವ ಬಯಕೆ ಅನೇಕರಿಗಿದೆ. ಆದರೆ ಲಕ್ಷ್ಮಿಯು ತಾನಾಗಿ ಒಲಿಸಬೇಕು, ಲಕ್ಷ್ಮಿಯು ಒಲಿದು ಬರಬೇಕು, ಲಕ್ಷ್ಮಿಯು ನಲಿದು ಬರಬೇಕು. ಅಂತಾಗಿ ಅವರು ಯೋಗ್ಯತಾ ಸಂಪನ್ನರಾಗಿರಬೇಕೇ. ಈ ಸಭೆಯಲ್ಲಿ ಯಾರೆಲ್ಲ ಇದ್ದಾರೆ? ಒಂದು ಕಡೆಯಿಂದ ತಲೆಯಲ್ಲಿ ಚಂದ್ರನನ್ನು ಮುಡಿದುಕೊಂಡಂತಹ ಇಂದುದರ ಪರಶಿವನನ್ನೇ ನಾನು ಕಾಣುತ್ತಿದ್ದೇನೆ. ಆ ಪರಶಿವನು ನನಗೆ ಯಾಕೋ ಅಣ್ಣನಂತೆ ಕಾಣಿಸಿಕೊಳ್ಳುತ್ತಿದ್ದಾನೆ. ಮಾತ್ರವೇ ಅಲ್ಲ, ನನ್ನ ಕೈಗೆ ವರ್ಣಮಾಲಿಕೆಯನ್ನು ಕೊಟ್ಟಂತಹ ಬ್ರಹ್ಮದೇವನು ಹಿರಿಯ ಸ್ಥಾನದಲ್ಲಿದ್ದಾರೆ. ಚೇಚೆ, ಇವರನ್ನೆಲ್ಲ ನಾನು ಹೊಂದಬೇಕಾದದ್ದು. ಆ ಕಡೆಯಲ್ಲಿರುವಂತಹ ದೇವೇಂದ್ರಾದಿಗಳು ಕೈ ಜೋಡಿಸಿದ್ದಾರೆ. ಹೆಚ್ಚೇನು ಶರಣ ವರ್ಗದವರಂತೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಅಮ್ಮ ಎನ್ನುವ ಹಾಗೆ ನನ್ನನ್ನು ಗೌರವಿಸುತ್ತಾರೆ. ಹಾಗಾದ್ರೆ ಇವರು ಯಾರನ್ನು ನಾನು ವರಿಸುವುದಲ್ಲ. ಸಭೆ ಇಲ್ಲಿಗೆ ಇರುವಲ್ಲ, ಬಹಳ ಇದೆಯಲ್ಲ. ಮುಂದುವರಿದು ನೋಡೋಣ, ಮುಂದುವರಿದು ನೋಡೋಣ. मेरा
ಕಳರ ಕಳವಿಡಿಯೇ ಬಗರು ಒಂದು ಕನ್ನಡು ಸಭೆಯ ಒಂದು ಕನ್ನಡು ಸಭೆಯ ಈ ಕಡೆಗೆ ನೋಡಿದರೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ, ದೀರ್ಘ ದೇಹಗಳನ್ನು ಕಾಣಿಸಿಕೊಳ್ಳುತ್ತಾ ಇದ್ದಾರೆ. ನೋಡಿದರೆ ಬಲಶಾಲಿಗಳಂತಿದ್ದಾರೆ. ಮತ್ತವೇ ಅಲ್ಲ, ಅದು ತಮ್ಮ ತಮ್ಮ ರೂಪವನ್ನು ಮಾಡಿಕೊಳ್ಳುವುದಕ್ಕೆ ಏನೇನೋ ಕೃತ್ರಿಮಗಳನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಮಾತ್ರವೇ ಅಲ್ಲ, ದೇಹದ ದೌರ್ಬಲ್ಯ ಹೋರಾಡಿಸುವುದಕ್ಕೋಸ್ಕರವಾಗಿ ಸುಗಂಧವನ್ನು ಪೂಸಿಕೊಳ್ಳುತ್ತಿದ್ದಾರೆ. ಅಯ್ಯೋ, ಹೆಚ್ಚೇನು ಕೆಲವರೆಲ್ಲ ಮಂತ್ರದ ನೂಲನ್ನು ಬರೆಸಿಕೊಳ್ಳುತ್ತಿದ್ದಾರೆ. ಇನ್ನು ಕೆಲವರು ಹರಕೆಗಳನ್ನು ಆಡಿಕೊಳ್ಳುತ್ತಿದ್ದಾರೆ. ಹೆಚ್ಚೇನು ಅವರ ಕಡೆಗೆ ನೋಟವನ್ನು ಬೀರಿದ ಅಕ್ಷರದಲ್ಲಿ ಎದ್ದು ಬಂದು ಕೈ ಹಿಡಿದು ಎಳೆಯುವುದಕ್ಕೆ ಮುಂದಾಗುತ್ತಿದ್ದಾರೆ. ಇಲ್ಲ ಇಲ್ಲ, ಒಂದು ವೇಳೆಗೆ ನಾವು ಇವರನ್ನು ಮೋಹಿಸಿದೆವರನ್ನು ಬಯಸಿದೆವರನ್ನು ಸೇರಿದಂತಾದ್ರೆ ಕಥೆ ಏನಾದೀತು? ಅಯ್ಯೋ, ಹೆಣ್ಣಿನ ಬಾಳು ಬೆಳಗಬೇಕಾಗಿದೆ. ತಿಂಗಳ ಬೆಳಕಿನಲ್ಲಿ ಯಾವ ರೀತಿಯಲ್ಲಿ ಚಂದ್ರನು ಆ ಬೆಳದಿಂಗಳ ರಾತ್ರಿಯಲ್ಲಿ ಬಹುವಾಗಿ ಶೋಧಿಸುತ್ತಾನೆ. ಅಂತಾಗಬೇಕು, ಬೆಳಗಬೇಕು ಹೆಣ್ಣಿನ ಬಾಳು. ಅಮಾವಾಸ್ಯೆಯ ಕತ್ತಲೆ ಅಂತ ಕೂಡದಲ್ಲ, ಇವರನ್ನು ಸೇರಿಕೊಂಡಲ್ಲಿ ಕತ್ತಲೆಯ ರಾತ್ರಿ ಆದೀತು. ಬೇಡ ಬೇಡ, ಇವರಲ್ಲ ಇವರನ್ನು ನಾನು ಹೊಂದಬೇಕಾದಲ್ಲ. ಹಾಗಾದರೆ ಯಾರನ್ನು ಸೇರಿಕೊಳ್ಳಲಿ? ಎಲ್ಲರೂ ನನ್ನನ್ನು ಬಯಸುತ್ತಾ ಇದ್ದಾರೆ, ಎಲ್ಲರಿಗೂ ನಾನು ಬೇಕಾಗಿದ್ದೇನೆ. ಆದರೆ ಚಂಚಲ ಸ್ವಭಾವವನ್ನು ಹೊಂದಿಕೊಂಡಿರುವಂತ ನಾನು ಸ್ಥಿರವಾಗಿ ಉಳಿಯಬೇಕು ಅಂತಾಗಿದ್ದರೆ ಅಂತ ಸ್ಥಿತಪ್ರಜ್ಞೆ ಬೇಕಲ್ಲ. ನನ್ನನ್ನು ಕಂಡಾಗ ಇವರ ಮನಸ್ಸಿನ ಸ್ಥಿಮಿತವೇ ಕಳೆದು ಹೋಗಿದೆ. ಇವರ ಮನಸ್ಸಿನ ಹತೋಟಿ ಇವರಿಗಿಲ್ಲವಾಗಿದೆ. ಮನಸ್ಸಿನ ಹತೋಟಿ ಇಲ್ಲದಿದ್ದವರ ಎಷ್ಟು ಲಕ್ಷ್ಮಿ ಇದ್ದರೆ ಏನು ಪ್ರಯೋಜನ? ಅದು ಅನರ್ಥಕ್ಕೆ ಕಾರಣವಾಗುತ್ತದೆ. ಹಾಗಾದ ಕೂಡದಂತಾಗಿದ್ದರೆ ನನ್ನನ್ನು ಒಲಿಸುವಂತ ಸ್ಥಿರ ಮನಸ್ಸಿನವನನ್ನು ಬೇಕೇ ಬೇಕು ತಾನೇ. ನೋಡೋಣ ಯಾರಿದ್ದಾರೆ ಹಾಗೆ. ಮುಂದೆ ಹೋಗೋಣ, ಮುಂದೆ ಹೋಗೋಣ, ಮುಂದೆ ಹೋಗೋಣ. ಸುತ್ತ ಸುತ್ತ ನಿರೀಕ್ಷಿಸುತ್ತ ಎಲ್ಲರೂ ಉತ್ತಮರಿಸುವ ಚಿತ್ತಜಪಿತ ನಿದ್ದೆಡೆಗವು ಭಕ್ತಿಯುಳ್ಳವು ಚಿತ್ತಜಪಿತ ನಿದ್ದೆಡೆಯೋ ಭಕ್ತಿಯುಳ್ಳವು ಮಾಲಿಕೆ ಮಣಿಯುತ ನಿದ್ದಳು ಆ ಆ ಆ
ದೇವತೆಗಳು 66 ಕೋಟಿ ದಾನವರು. ಈ ತನ್ಮಧ್ಯೆ ಮನು ಮುನಿಗಳು ಜೊತೆಯಲ್ಲಿ ಬ್ರಹ್ಮ ಹರ ಎಲ್ಲರೂ ನೆರೆದಿರುವ ಸಭೆಯಲ್ಲಿ ನಾ ಮತಿಸಿದ ಸಮುದ್ರವನ್ನು ಆವಾಗ ನನ್ನ ಮಥನದಿಂದಲೇ ಮುದಿಸಿ ಬಂದವಳು ನೀನು. ನನಗಿಂತ ಮೊದಲು ಮಥನ ಆಗಿದೆ. ಮೊದಲು ಮತಿಸಿದ ಒಬ್ಬ ವಾಲಿ ಎನ್ನುವ ತಾರೆ ಎನ್ನುವವಳು ಬಂದಳು. ಅವಳನ್ನು ಅವನೇ ಬೆಳೆಸುವುದಕ್ಕೆ ವ್ಯವಸ್ಥೆ ಮಾಡಿದೆ. ನಂತರ ಮತಿಸುವ ಕಾಲದಲ್ಲಿ ಉದಿಸಿ ಬಂದ ಚಂದ್ರ ತಂಪಿನ ಆ ಚಳಿಯನ್ನು ತಾಳಲಾರದೆ ಸಕಲರು ಬಳಲುವಾಗ ಚಂದ್ರನನ್ನು ಧರಿಸುವವರ್ಯಾರು ಎಂಬ ಹಾಗೆ ಯೋಚಿಸುವ ಕಾಲದಲ್ಲಿ ಮುಂದೆ ಬಂದ ಶಿವ ಶಶಿಯನ್ನು ತಾನು ಧರಿಸಿದ ಶಶಿಧರ ಎನ್ನಿಸಿಕೊಂಡ. ಶಶಿಧರನೇ ಮುಂದಾಗಿ ನಿಂತು ನಿನ್ನ ಕಲ್ಯಾಣ ಮಹೋತ್ಸವದ ಬಗ್ಗೆ ಲಕ್ಷಿಸಿದ. ಈ ವೇಳೆಯಲ್ಲಿ ನಿನ್ನನ್ನೇ ನಾ ಪಡೆದ ಕಾಲ ಅವನ ಸೂಚನೆಯಂತೆ ಬ್ರಹ್ಮನ ನಿರೂಪದಂತೆ ಲಕ್ಷ್ಮೀ ಸ್ವಯಂವರ ಎನ್ನುವುದು ಸಂಪನ್ನಗೊಂಡಿತು. ಆ ಮುಖಾಂತರವಾಗಿ ನೀನನ್ನ ಕೊರಳಿಗೆ ಮಾಲೆ ಹಾಕಿದೆ. ಈ ಪ್ರಪಂಚದ ಪ್ರತಿಯೊಬ್ಬನೇ ಆಗಲಿ ಹೆಣ್ಣು ಮಕ್ಕಳಿಗೆ ಉತ್ತಮನಾದ ವರನನ್ನು ಅನ್ವೇಷಿಸುವ ಅಧಿಕಾರವನ್ನು ತಾವಾಗಿ ಕೊಡಬೇಕೆನ್ನುವುದೇ ಲಕ್ಷ್ಮೀ ಸ್ವಯಂವರದ ಸಂದೇಶ. ಆಯ್ಕೆ ಮಾಡುವ ಹೆಣ್ಣು ಮಕ್ಕಳು ಪುರುಷೋತ್ತಮ ಸದೃಶನಾದ ವಿಷ್ಣು ಸದೃಶನಾದ ಗಂಡನನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಎನ್ನುವುದೇ ಸಂದೇಶ. ಅದನ್ನೇ ಕೇವಲ ಉತ್ತಮನನ್ನು ಆರಿಸಿಕೊಂಡರೆ ಸಾಲದು, ಅತ್ಯುತ್ತಮನನ್ನು ಆರಿಸಿಕೊಳ್ಳಬೇಕು. ಸತ್ಯ ಮಾತ್ರವಲ್ಲ, ಸಿರಿ ಇದ್ದರೆ ಸಾಲದು, ಸಿರಿಯ ಜೊತೆಯಲ್ಲಿ ಗುಣವಿರಬೇಕು. ಈ ಪ್ರಪಂಚದಲ್ಲಿ ನಿಜವಾದ ಸಿರಿ ಯಾವುದು ಅಂತ ಕೇಳಿದ್ರೆ ಗುಣ. ಆ ಗುಣವನ್ನು ನೀ ಕಾಣಿಸಿಕೊಟ್ಟೆ, ನಿನ್ನನ್ನು ನಾ ಭರಿಸಿದ್ದೇನೆ. ಆದರೆ ಈ ವೇಳೆಯಲ್ಲಿ ನಿನಗೆ ವರನಾಗಿ ಶ್ರೀವರನಾಗಿ ಏನು ವರಬೇಕು ಕೇಳಿಕೋ, ಅನುಗ್ರಹಿಸ್ತೇನೆ. ಚಂಚಲೆ ನಾನಿದ್ದೇನೆ, ಸೊಡಲ ಕುಡಿಯಂ ಪೋಲ್ವಳಿ ಚೆಲುವೆಯನ್ನು ಹಾಗೆ ಆಡುತ್ತಾ ಇದ್ದಾರೆ ಸ್ವಾಮಿ. ಸ್ಥಿರವಾದಂತಹ ನನಗೆ ಸ್ಥಾನ ಬೇಕು. ಆದ್ದರಿಂದ ನಿಮ್ಮ ವಕ್ಷಸ್ಥಳದಲ್ಲಿ ನನಗೆ ಸ್ಥಾನ ಸಿಗಬಹುದೇ? ಅಂತೆ ನಿನಗೆ ಎನ್ನ ವಕ್ಷಸ್ಥಳದಲ್ಲೇ ಸ್ಥಾನ ಕೊಡುತ್ತೇನೆ. ಒಂದು ಭಾಗದಲ್ಲಿ ಸಿರಿದೇವಿ, ಮತ್ತೊಂದು ಭಾಗದಲ್ಲಿ ಧರಾದೇವಿ. ಈರ್ವರನ್ನು ಧರಿಸುವ ಮುಖಾಂತರ ಲೋಕದ ಸಂಕಷ್ಟವನ್ನು ನಿವಾರಿಸುವ ಭಗವಂತನಾಗಿ ನೆಲೆ ನಿಲ್ಲುತ್ತೇನೆ. ಸಂಪತ್ತಿರಬೇಕಾದದ್ದು ಕೈಯಲ್ಲ, ಸಂಪತ್ತಿರಬೇಕಾದದ್ದು ಹೃದಯದಲ್ಲಿ. ಹೃದಯ ಶ್ರೀಮಂತಿಕೆ ನಿಜವಾದ ಅದು ನಮ್ಮನ್ನು ವರಿಸದಿದ್ದದು ಒಳ್ಳೇದಾಯ್ತು. ಯಾಕೆ ಹೇಳು, ಹೆಂಗಸು ಹೇಳಿದ್ದೆಂತದ್ದು ಹೃದಯದಲ್ಲಿ ಕೂತ್ಕೊಳ್ತೇನಂತ. ಹೃದಯದಲ್ಲಿ ಕೂತ್ಕೊಂಡ ಇಷ್ಟು ದಪ್ಪದ ಹೆಂಗಸು ನನಗೆ ನನ್ನನ್ನು ವರಿಸಲಿಲ್ಲ ಅಂತ ಬೇಸರ ಇಲ್ಲ, ಆದ್ರೆ ಇವನನ್ನು ವರಿಸಲಿಲ್ಲ ಧರ್ಮಕ್ಕೊಂದು ಸಮುದ್ರಯಾನ ಹೋಯ್ತಲ್ಲ. ಯೋಚಿಸಬೇಡ. ನಿಮಗೆ ಅಂತಹ ಯೋಗ ಇದ್ರೆ ಮುಂದೆ ಸಮುದ್ರದಲ್ಲೇ ಮಾವನನ್ನು ಕಳೆದ ನಾನೇ ಮಾಡಿದ್ದೇನೆ. ಯೋಚಿಸಬೇಡಿ. ಆದರೆ ಸಮುದ್ರ ಮತನ ಇನ್ನೂ ಮುಂದುವರಿಬೇಕು. ನೋಡೋಣ. ಬೇರೆ ಬೇರೆ ರೀತಿಯಿಂದ ಮತನವನ್ನು ಗೈದಿದ್ದೇವೆ. ಬೇರೆ ಬೇರೆ ಸತ್ವಸ್ತುಗಳು ಪ್ರಾಪ್ತಿಸಿವೆ. ಸಿಕ್ಕಿದ ಎಲ್ಲ ಸತ್ವಸ್ತುಗಳು ಯೋಚನೆ ಮಾಡಬೇಡಿ. ಸ್ವರ್ಗ ಇರುವುದು ಯಾರ ಕೈಯಲ್ಲಿ? ನಿಮ್ಮ ಕೈಯಲ್ಲಿ. ಕಳಿಸಿದೆ ಚಿಂತಾಮಣಿ ಅದು ಎಲ್ಲವನ್ನು ಐರಾವತವನ್ನೆಲ್ಲವನ್ನು ಕಳಿಸಿದೆ.